ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಅಂದ್ರೆ ಕೆಟೆಟ್ 2025ಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಎರಡು ವಿಷಯಗಳಿಗೋಸ್ಕರ ಅತ್ಯಂತ ಪ್ರಮುಖ ಅಂತೇಳಿ ಅನ್ಸುತ್ತೆ. ಯಾವ್ದಪ್ಪ ಅಂತ ಅಂದ್ರೆ, ಈಗ ಇದೇ ವರ್ಷದ ಡಿಸೆಂಬರ್ ತಿಂಗಳಿಂದ 18,000 ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇದು ಪ್ರಮುಖ ಅನಿಸಿಕೊಳ್ಳುತ್ತೆ. ಎರಡನೆಯದು, ತಮಗೆ ಗೊತ್ತಿದೆ, ಈಗ ಆಲ್ರೆಡಿ 1ರಿಂದ 5ನೇ ತರಗತಿಗೆ ಬೋಧಿಸ್ತಿರ್ತಕ್ಕಂಥ PhD ಶಿಕ್ಷಕರು ಏನಿದ್ದಾರೆ, ಆ PhD ಶಿಕ್ಷಕರು 6ರಿಂದ 8ನೇ ತರಗತಿಗೆ ಬೋಧನೆ ಮಾಡಲಿಕ್ಕೆ ಅರ್ಹತೆಯನ್ನು ಪಡೆಯೋದಕ್ಕೂ ಕೂಡ ಈ ಟೆಟ್ ಪಾಸ್ ಆಗಿರ್ಬೇಕಾಗತ್ತೆ. ಸೊ ಹಾಗಾಗಿ ಈ ಟೆಟ್ ಪರೀಕ್ಷೆ ಯಾವ ರೀತಿ ಇರುತ್ತೆ, ಅದರ ಒಂದು ವಿಷಯದ ಸ್ವರೂಪಗಳೇನು, ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂದ್ರೆ ಏನು ಎಂಬತಕ್ಕಂಥ ಒಂದಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ. ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಕೆ ಇದೇ ತಿಂಗಳ 23ನೇ ತಾರೀಕಿನಿಂದ ನವೆಂಬರ್ 9ನೇ ತಾರೀಕಿನವರೆಗೂ ಕೂಡ ಕರ್ನಾಟಕ education.karnataka.gov.in ಈ ಒಂದು ವೆಬ್ಸೈಟ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಪರೀಕ್ಷಾ ದಿನಾಂಕ: ಪತ್ರಿಕೆ 1 7/12/2025, ಪತ್ರಿಕೆ 2 7/12/2025. ಮೊದಲನೇ ಪೇಪರ್ 9:30ರಿಂದ 12, 2ರಿಂದ 4:30. ಇದು ಒಂದಷ್ಟು ಈ ಒಂದು ಪರೀಕ್ಷೆಯ ಒಂದು ಪ್ರಮುಖ ದಿನಾಂಕಗಳಾಗಿದೆ. ಒಟ್ಟಾರೆ ಈ ಒಂದು ಟೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ವಿಷಯದ ಸ್ವರೂಪಗಳು ಮತ್ತು ಆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಎಸ್ಪೆಷಲಿ ಏನು 1ರಿಂದ 5ನೇ ತರಗತಿಗೆ ಈಗ ಆಲ್ರೆಡಿ ಬೋಧಿಸ್ತಿರ್ತಕ್ಕಂಥ PhD ಶಿಕ್ಷಕರು ಏನಿದ್ದಾರೆ, ಅವರು ಈ ಒಂದು ಟೆಟ್ ಪರೀಕ್ಷೆನ ಪಾಸ್ ಮಾಡೋದ್ರ ಮೂಲಕ 6ರಿಂದ 8ನೇ ತರಗತಿಗೆ ಬೋಧಿಸಲು ಅವಕಾಶ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಸರ್ಕಾರ ಈಗ ಆಲ್ರೆಡಿ ಪ್ರಕಟ ಮಾಡಿದೆ. ನೋಡೋಣ, ಇದರ ಬಗ್ಗೆ ಒಂದಷ್ಟು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ನೋಡಿ, ತಾವು ಗಮನಿಸ್ತಾ ಇರಬಹುದು, ಪತ್ರಿಕೆ 1ರಿಂದ 5ನೇ ತರಗತಿಗೆ ಬೋಧಿಸುವ ಶಿಕ್ಷಕರಿಗಾಗಿ, ಪತ್ರಿಕೆ 2 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ. ಇದೊಂಚೂರು ಕ್ಲಾರಿಫೈ ಮಾಡ್ತೀನಿ. ಈಗ ಯಾರು ಇನ್ನೂ ಕೂಡ ಶಿಕ್ಷಕ ವೃತ್ತಿಯಲ್ಲಿ ಇಲ್ಲ, ನಾವು ವೃತ್ತಿಗೋಸ್ಕರ ಒಂದು ಎಕ್ಸಾಮ್ಗೋಸ್ಕರ ವೇಟ್ ಮಾಡ್ತಿರ್ತಕ್ಕಂಥವ್ರು ಪತ್ರಿಕೆ 1 ಮತ್ತು ಪತ್ರಿಕೆ 2 ಇವೆರಡನ್ನೂ ಕೂಡ ಬರಿಬೇಕಾಗತ್ತೆ. ಯಾರು ಈ ಒಂದು ಪತ್ರಿಕೆ 1ಅನ್ನ ಪರೀಕ್ಷೆಯನ್ನ ಬರೀಲಿಕ್ಕೆ ಏನು ಅರ್ಹತೆ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ಪತ್ರಿಕೆ 1ಅನ್ನ ಬರೀಲಿಕ್ಕೆ ಇರತಕ್ಕಂಥ ಒಂದು ಕನಿಷ್ಠ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ PUC ಆಗಿರ್ಬೇಕು. ಅದರಲ್ಲಿ ಕನಿಷ್ಠ 50 ಅಂಕಗಳನ್ನ ಪಡೆದಿರಬೇಕು. PUC ಪ್ಲಸ್ D.Ed ಆರ್ TCH ಇವುಗಳನ್ನ ಬರೆದಿರ್ತಕ್ಕಂಥ ಪತ್ರಿಕೆ 1ಅನ್ನ ಬರೀಬಹುದು. ಪತ್ರಿಕೆ 2ಕ್ಕೆ ಡಿಗ್ರಿ ಪ್ಲಸ್ D.Ed ಆರ್ B.Ed ಇವೆರಡನ್ನು ಕೂಡ ಆಗಿರ್ತಕ್ಕಂಥವ್ರು ಪತ್ರಿಕೆ 2ಅನ್ನ ಬರೀಲಿಕ್ಕೆ ಅರ್ಹರಾಗಿರ್ತಾರೆ. ಪತ್ರಿಕೆ 1ಕ್ಕೆ PUC ಪ್ಲಸ್ D.Ed ಅಥವಾ TCH ಆಗಿರ್ತಕ್ಕಂಥವ್ರು ಪತ್ರಿಕೆ 2ಅನ್ನ ಬರೀಬೇಕು ಅಂತಂದ್ರೆ ಡಿಗ್ರಿ ಪ್ಲಸ್ D.Ed ಆರ್ B.Ed D.Ed ಅಥವಾ TCH ಯಾವುದೇ ಆಗಿರ್ತಕ್ಕಂಥವ್ರು ಬರೀಬಹುದು ಈ ಎರಡು ಪತ್ರಿಕೆಗಳನ್ನ. ಈಗ ನೋಡಿ, ಪತ್ರಿಕೆ 1ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ, ಪತ್ರಿಕೆ 2 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ. ನೋಡಿ, ಅಭ್ಯರ್ಥಿ 2 ಹಂತದ ತರಗತಿಗಳ ಬೋಧನೆಗಾಗಿ ಅರ್ಹತೆ ಪಡೆಯಲು ಅಪೇಕ್ಷಿಸಿದಲ್ಲಿ ಮೇಲಿನ 2 ಪರೀಕ್ಷೆಗಳಲ್ಲಿ ಅಂದ್ರೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡನ್ನೂ ಕೂಡ ಬರೀಬಹುದು. ಈಗ ನಾನು 1ರಿಂದ 5ನೇ ತರಗತಿ ಹೊಸದಾಗಿ ನೇಮಕಾತಿಗೆ ಆಗ್ಬೇಕು ಅಂತಕ್ಕಂಥ ಶಿಕ್ಷಕರು ಏನಾದ್ರೆ, ಅವರು ಪತ್ರಿಕೆ 1 ಮತ್ತು ಪತ್ರಿಕೆ 2ಅನ್ನೂ ಕೂಡ ಬರೀತಕ್ಕಂಥದ್ದು ಅವಶ್ಯಕ. ಆ ತರ ಬರೆಯೋದ್ರಿಂದ, ಯಾಕೆಂದ್ರೆ 1 to 5th PhD ಮತ್ತು GPT ಎರಡಕ್ಕೂ ಕೂಡ ನೇಮಕಾತಿಗೆ ಅವರು ಅರ್ಹರಾಗ್ತಾರೆ. ಈಗ ಆಲ್ರೆಡಿ PhD ಶಿಕ್ಷಕರಾಗಿ 1ರಿಂದ 5ನೇ ತರಗತಿ PhD ಶಿಕ್ಷಕರಾಗಿ ಸರ್ಕಾರಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥವ್ರು 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಅಂದ್ರೆ ಪತ್ರಿಕೆ 2ಅನ್ನ ಬರಿಬೇಕು. ಈ ಅಂಶವನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಈ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡೂ ಕೂಡ 150 ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಎಲ್ಲವೂ ಕೂಡ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಹೊಂದಿರ್ತವೆ. ಅಂದ್ರೆ 4 ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ, ಅವುಗಳಲ್ಲಿ ಒಂದನ್ನ ನಾವು ಆಯ್ಕೆ ಮಾಡಿ ಬರೀತಕ್ಕಂಥದ್ದು. ನೋಡಿ, ಈ ಒಂದು ಪತ್ರಿಕೆ 1 ಮತ್ತು ಪತ್ರಿಕೆ 2 ಕೂಡ ಪರೀಕ್ಷೆ 150 ಅಂಕಗಳಿಗೆ ಇರುತ್ತವೆ. 150 ಪ್ರಶ್ನೆಗಳಿರ್ತವೆ. ಎಲ್ಲವೂ ಕೂಡ ಬಹು ಆಯ್ಕೆಯ ಪ್ರಶ್ನೆಗಳ ಆಗಿರ್ತವೆ. ನಂತರ ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದಿಲ್ಲ, ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ. ಯಾಕೆಂದ್ರೆ ನೀವು ಯಾವುದೇ ಪ್ರಶ್ನೆಗೆ ಉತ್ತರವನ್ನ ಗೊತ್ತಿಲ್ಲದೆ ಇದ್ರೂ ಕೂಡ ನಾವು ಒಂದು ಉತ್ತರವನ್ನ ಟಿಕ್ ಮಾಡಬಹುದಾಗುತ್ತೆ.
ಯಾಕಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ತಪ್ಪು ಉತ್ತರಕ್ಕೆ ಮಾರ್ಕ್ಸ್ ಅನ್ನ ಕಳೀತಾ ಹೋಗ್ತಾರೆ. ಹಾಗಾಗಿ ಇದೊಂದು ಕೂಡ ಒಂದು ಅಭ್ಯರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ವಿಚಾರ. ನೋಡಿ, ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತೆ ಅಂತಕ್ಕಂಥದ್ದು. ಈಗ ಪತ್ರಿಕೆ 1 ತಾವು ಗಮನಿಸ್ತಾ ಇದ್ರಿ, ಭಾಷೆ 1, ಭಾಷೆ 2 ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ, ಗಣಿತ, ಪರಿಸರ ಅಧ್ಯಯನ ಅಂತ ಹೇಳಿ. ನೋಡಿ, ತಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಭಾಷೆ 1 ಅಂತಂದ್ರೆ ಇಲ್ಲಿ ಏನಿರುತ್ತೆ, ಭಾಷೆ 1 ಕನ್ನಡ, ಭಾಷೆ 2 ಇಂಗ್ಲಿಷ್. ನಾನು ಹೇಳ್ತಿರ್ತಕ್ಕಂಥದ್ದು ಇಲ್ಲಿ ಎಲ್ಲಾ ಭಾಷೆಗಳು ಕೂಡ ಇರುತ್ತೆ. ಹಿಂದಿ ಇರುತ್ತೆ, ತಮಿಳ್ ಇರುತ್ತೆ, ತೆಲುಗು ಇರುತ್ತೆ, ಮರಾಠಿ ಇರುತ್ತೆ. ಆದರೆ ಪ್ರಮುಖವಾಗಿ ನಾವು ಈ ಒಂದು ವ್ಯಾಪ್ತಿಯೊಳಗಡೆ ಭಾಷೆ 1 ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಇವೆರಡನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಮತ್ತು ಆಯ್ಕೆ ಮಾಡ್ಕೋಬಹುದು ಕೂಡ. ಸೊ ಭಾಷೆ 1, ಭಾಷೆ 2 30 ಅಂಕಗಳಿಗೆ, ಪ್ರತಿಯೊಂದು ಕೂಡ 30 ಅಂಕಗಳು, 30 ಪ್ರಶ್ನೆಗಳು. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ 30 ಪ್ರಶ್ನೆಗಳು, 30 ಅಂಕಗಳು. ಗಣಿತ 30 ಪ್ರಶ್ನೆ, 30 ಅಂಕ. ಪರಿಸರ ಅಧ್ಯಯನ 30 ಪ್ರಶ್ನೆ, 30 ಅಂಕ. ಒಟ್ಟು 150 ಪ್ರಶ್ನೆಗಳು ಇರ್ತವೆ. ಇದು ಪತ್ರಿಕೆ 1, ಯಾರು 1ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ. ಈಗ ಆಲ್ರೆಡಿ ಏನು ಸರ್ಕಾರಿ ಶಾಲಾ ಶಿಕ್ಷಕರು, PhD ಶಿಕ್ಷಕರು ಅಂತ ಹೇಳಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಅವರು ಪತ್ರಿಕೆ 2 ಬರಿಬೇಕಾಗತ್ತೆ. ನೋಡಿ, ಪತ್ರಿಕೆ 2 ಕೂಡ 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಪರೀಕ್ಷಾ ಅವಧಿ 2 ಗಂಟೆ 30 ನಿಮಿಷ. ನೋಡಿ, ಭಾಷೆ 1 ನೀವು ಭಾಷೆ 1 ಕನ್ನಡ, ಭಾಷೆ 2 ಇಂಗ್ಲಿಷ್, ನೀವು ಯಾವ್ದು ಬೇಕಾದ್ರೂ ಕೂಡ ತೆಗೆದುಕೊಳ್ಳಬಹುದು. ಅಲ್ಲೊಂದಷ್ಟು ಭಾಷೆ ಕೂಡ, ಕನ್ನಡ, ಇಂಗ್ಲಿಷು, ಹಿಂದಿ, ಉರ್ದು, ತಮಿಳು, ತೆಲುಗು, ಮರಾಠಿ ಎಲ್ಲ ಭಾಷೆಗಳಿದ್ದಾವೆ. ಅದರಲ್ಲಿ ನಾವು 2 ಭಾಷೆಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ನಾವಿಲ್ಲಿ ಮಾಮೂಲಿ ಭಾಷೆ 1 ಅಂದ್ರೆ ಕನ್ನಡ ಮತ್ತು ಭಾಷೆ 2 ಅಂದ್ರೆ ಇಂಗ್ಲಿಷ್ ಅನ್ನ ತೆಗೆದುಕೊಳ್ತೀವಿ. ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಂತ ಒಂದು ಸಂದರ್ಭದಲ್ಲಿ ನಿಮಗೆ ಅದರ ಅರ್ಥ ಆಗುತ್ತೆ. ತೆಗೆದುಕೊಂಡ್ರೆ ಇಲ್ಲಿಯೂ ಕೂಡ ಅಷ್ಟೇನೆ 30 ಪ್ರಶ್ನೆಗಳು, 30 ಅಂಕ, 30 ಪ್ರಶ್ನೆ, 30 ಅಂಕ. ಮಾಮೂಲಿ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮಕ್ಕೆ 30 ಪ್ರಶ್ನೆ, 30 ಅಂಕಗಳಿರ್ತವೆ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ, ಯಾರು ಸೈನ್ಸ್ ಅನ್ನ ಓದಿರ್ತಾರೆ, BSc ಓದಿರ್ತಾರೆ, ಅವರು ಗಣಿತ ಮತ್ತು ವಿಜ್ಞಾನ 60 ಪ್ರಶ್ನೆಗಳು, 60 ಅಂಕ. ಯಾರು ಆರ್ಟ್ಸ್ ಓದಿರ್ತಾರೆ ಅವರು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ 60 ಪ್ರಶ್ನೆಗಳು, 60 ಅಂಕಗಳನ್ನು ಬರಿಬೇಕಾಗುತ್ತೆ. ಒಟ್ಟು 150 ಲೆಕ್ಕ ಹಾಕ್ರಿ. ನೋಡಿ, 30, 30, 60, 90, 60, 150. ಇವು 3 ಇದಾವಲ್ಲ, ಇವು 3 ಇಬ್ರಿಗೂ ಕಾಮನ್, ಆರ್ಟ್ಸ್ನರ್ಗೂ ಕಾಮನ್, ಸೈನ್ಸ್ನರ್ಗೂ ಕಾಮನ್. ಈ 90 ಮಾರ್ಕ್ಸ್ ನೀವು ಕಾಮನ್ ಇದಾವಲ್ಲ, 1, 2, 3 ಇದಾವಲ್ಲ. ನೀವು BSc ಆಗಿರ್ಲಿ, BA ಆಗಿರ್ಲಿ, ಇವು 3 ಕಂಪಲ್ಸರಿ ಇರ್ತವೆ. ಇಲ್ಲಿ BSc ಓದಿರ್ತಕ್ಕಂಥವನು ಗಣಿತ ಮತ್ತು ವಿಜ್ಞಾನ ಬರೀತಾನೆ, ಆತನ BA ಓದಿರ್ತಕ್ಕಂಥವನು ಗಣಿತ ವಿಜ್ಞಾನ ಬರೆಯಕ್ ಹೋಗಲ್ಲ, ಸಮಾಜ ವಿಜ್ಞಾನವನ್ನ ಬರೀತಾರೆ. ಒಟ್ಟು 150 ಪ್ರಶ್ನೆಗಳು, 150 ಅಂಕಗಳು ಆಗಿರ್ತವೆ. ಇದು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಪತ್ರಿಕೆ 1ರಲ್ಲಿ ತಾವು ಗಮನಿಸಬಹುದು ಇದರ ಪಠ್ಯವಸ್ತು ಹೇಗಿರುತ್ತೆ ಅಂತೇಳಿ. ಪತ್ರಿಕೆ 1ರಲ್ಲಿನ ಪ್ರಶ್ನೆಗಳು NCERT ಅಥವಾ ರಾಜ್ಯ ಪಠ್ಯಕ್ರಮದ 1ರಿಂದ 8ನೇ ತರಗತಿಯವರೆಗಿನ ಪಠ್ಯವಸ್ತುವನ್ನ ಆಧರಿಸಿದಂತ ಪ್ರಶ್ನೆಗಳು ಇರ್ತವೆ. ಬಟ್ ಆ ಪ್ರಶ್ನೆಗಳ ಕಠಿಣತೆಯ ಮಟ್ಟ 10ನೇ ತರಗತಿವರೆಗೂ ಕೂಡ ಸೀಮಿತ ಆಗಿರುತ್ತದೆ. ಹಾಗಾಗಿ ಯಾರು ಪತ್ರಿಕೆ 1 ಬರೀತಕ್ಕಂಥವ್ರು 1ರಿಂದ 8ನೇ ತರಗತಿವರೆಗಿನ ಒಂದು ಪಠ್ಯವಸ್ತುವನ್ನ ಅಧ್ಯಯನ ಮಾಡ್ಬೇಕಾಗತ್ತೆ. ಯಾರು ಪತ್ರಿಕೆ 2 ಬರೀತೀವಿ, PhD ಶಿಕ್ಷಕರು ಅಂತ ನಾವೇನ್ ಕರಿತೀವಿ, ನಾವುಗಳು ಪತ್ರಿಕೆ 2ರ ಎಲ್ಲಾ ಪ್ರಶ್ನೆಗಳು NCERT ಅಥವಾ ರಾಜ್ಯ ಪಠ್ಯಕ್ರಮದ 6ರಿಂದ 10ನೇ ತರಗತಿವರೆಗಿನ ಸಂಬಂಧಿಸಿದಂತ ಪಠ್ಯವಸ್ತುವನ್ನ ಆಧರಿಸಿದಂತ ಪ್ರಶ್ನೆಗಳು ಇರ್ತವೆ. ಹಾಗಾಗಿ ಪತ್ರಿಕೆ 2 ಬರೀತಕ್ಕಂಥ PhD ಶಿಕ್ಷಕರು 6ರಿಂದ 10ನೇ ತರಗತಿಯವರೆಗೆ ಅವರಿಗೆ ಸಂಬಂಧಪಟ್ಟಂಥದ್ದು, ಯಾರು BA ಮಾಡಿರ್ತಾರೆ ಅವರು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ಬರುತ್ತೆ, ಭೂಗೋಳ ಬರುತ್ತೆ, ಪೌರನೀತಿ ಬರುತ್ತೆ, ಅರ್ಥಶಾಸ್ತ್ರ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಪಠ್ಯವಸ್ತುವಿಗೆ ರೆಡಿ ಆಗ್ಬೇಕು. ಯಾರು BSc ಓದಿರ್ತಾರೆ ಅವರು ವಿಜ್ಞಾನ ಮತ್ತು ಗಣಿತ ಈ 2 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಆ ಒಂದು ಪಠ್ಯವಸ್ತುವನ್ನ ಅಧ್ಯಯನ ಮಾಡಬೇಕಾಗತ್ತೆ. ಇದಾಯ್ತು. ಈಗ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ನಾವು ಎಲಿಜಿಬಲ್ ಆಗ್ಬೇಕು ಅಂದ್ರೆ ಒಟ್ಟು 150 ಅಂಕಗಳಿರ್ತವೆ. ಆ 150 ಅಂಕಗಳು ಎಲಿಜಿಬಲ್ ಆಗ್ಬೇಕು ಅಂದ್ರೆ ಎಷ್ಟು ಬರಿಬೇಕು ನೋಡಿ, ಕನಿಷ್ಠ 60% ಅಂಕಗಳನ್ನ ಪಡಿಬೇಕು. ಯಾರು GM, ಸೆಕೆಂಡ್ A, ಸೆಕೆಂಡ್ B, ಥರ್ಡ್ A, ಥರ್ಡ್ B ಈ ಒಂದು ಗ್ರೂಪ್ಗಳಿಗೆ ಬರ್ತಕ್ಕಂಥ ಅಭ್ಯರ್ಥಿಗಳೇನಾದರೆ ಅವರು ಕನಿಷ್ಠ 60% ಅಂಕಗಳು ಅಂದ್ರೆ 150 ಅಂಕಗಳಿಗೆ 90 ಅಂಕಗಳನ್ನ ಪಡಿಲೇಬೇಕಾಗತ್ತೆ. 90 ಅಂಕಗಳನ್ನ ಪಡೆದ್ರೆ ಅವರು ಎಲಿಜಿಬಲ್ ಆಗ್ತಾರೆ. ಯಾರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ವಿಕಲಚೇತನರು ಏನ್ ಬರ್ತಾರೆ
ಅವರು 55% ಮಾರ್ಕ್ಸ್ ಅನ್ನ 150ಕ್ಕೆ 55% ಮಾರ್ಕ್ಸ್ ಅಂತ ತೆಗೆದ್ರೆ ಅವರು ಎಲಿಜಿಬಲ್ ಆಗ್ತಾರೆ. ಇದಕ್ಕಿಂತ ಕಡಿಮೆ ಬಂದ್ರೆ ಅವರು ಎಲಿಜಿಬಲ್ ಆಗೋದಿಲ್ಲ, ಮತ್ತೊಮ್ಮೆ ಪರೀಕ್ಷೆಯನ್ನ ಎದುರಿಸಬೇಕಾಗತ್ತೆ.